ಕರ್ನಾಟಕಕ್ಕೆ ಬರೋದಾದರೆ ಬೆಂಗಳೂರು ರೂರಲ್ ಏನಿದೆ, ಬೆಂಗಳೂರು ರೂರಲಲ್ಲಿ 1,00,000ಕ್ಕಿಂತಲೂ ಹೆಚ್ಚು ಮಾರ್ಜಿನಲ್ಲಿ ಹೋಗಿದ್ರು. ಈಗ 90,000ದಲ್ಲಿದ್ದಾರೆ. ಕೆಲವು ಹೇಳಿದ್ವಲ್ಲ, ಕೆಲವು ಭಾಗಗಳಲ್ಲಿರುವಂಥ ಮತಪೆಟ್ಟಿಗೆಗಳು ಓಪನ್ ಆದಂಥ ಸಂದರ್ಭದಲ್ಲಿ ಅಲ್ಲಿ ಮಾರ್ಜಿನ್ಗಳು ಒಂದಿಷ್ಟು ವ್ಯತ್ಯಾಸಗಳು ಆಗುತ್ತೆ ಅಂತ ಹೇಳಿ. ಸೊ ಈಗ ಅಲ್ಲಿ 3,17,589 ಮತಗಳನ್ನು ಡಾಕ್ಟರ್ ಮಂಜುನಾಥ್ ಅವರು ಪಡ್ಕೊಂಡಿದ್ರೆ 2,27,190 ಮತಗಳನ್ನು ಡಿ ಕೆ ಸುರೇಶ್ ಅವರು ಪಡೆದುಕೊಂಡಿದ್ದಾರೆ. ಸೊ ರಾಜಸ್ಥಾನದ ವಿಚಾರಕ್ಕೆ ಬರೋಣ. ರಾಜಸ್ಥಾನದ ವಿಚಾರದಲ್ಲಿ ಬರೋದಾದ್ರೆ 13-12ಕ್ಕೆ ಬಂದು ಕೂತ್ಕೊಂಡಿದ್ದಾರೆ. ಕ್ಲೀನ್ ಸ್ವೀಪ್ ಆಗುತ್ತೆ ಕೆಲವು ರಾಜ್ಯಗಳು ಅಂತಂದಿದ್ರು. ನೋ ವೇ, ಹಾಗಾಗೇ ಇಲ್ಲ. ಎಸ್ ಅರವಿಂದ್. ಬೆಳಗಾವಿ 8ನೇ ಸುತ್ತಿನ ರಿಸಲ್ಟ್. ಜಗದೀಶ್ ಶೆಟ್ಟರ್ ಕಂಟಿನ್ಯೂಸ್ ಆಗಿ ಲೀಡಲ್ಲೇ ಇದ್ದಾರೆ. 84,168ಕ್ಕೆ ಏರಿಕೆ ಆಗಿದೆ ಅವರ ಲೀಡ್. 3,34,178 ಮತಗಳು ಅವರು ಪಡ್ಕೊಂಡಿದ್ರೆ, ಮೃಣಾಲ್ ಹೆಬ್ಬಾಳ್ಕರ್ 2,40,40,823 ಮತಗಳು. ಇಲ್ಲಿ ತನಕ ಅವರು ಮತ ಎಣಿಕೆ ಕೇಂದ್ರದಲ್ಲಿ ಮೃಣಾಲ್ ಕೂತಿದ್ರಂತೆ, ಬಟ್ ಈಗ ಅವರಿಗೆ ಲೀಡ್ ಜಾಸ್ತಿ ಆಗ್ತಾ ಇದೆ ಅಂತ ಗೊತ್ತಾದ ನಂತರ ಅವರು ಅಲ್ಲಿಂದ ನಿರ್ಗಮಿಸಿದ್ದಾರೆ ಅಂತಕ್ಕಂಥದ್ದು. ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ಎಲ್ಲವೂ ಕೂಡ ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿಯಲ್ಲಿ ನಡೀತಾ ಇದೆ. ಒಂದು 2-3 ಕ್ಷೇತ್ರಗಳನ್ನು ಹೊರತುಪಡಿಸಿದಂತೆ ಎಂಟೈರ್ ದಕ್ಷಿಣ ಕರ್ನಾಟಕದಲ್ಲಿ ನಿರೀಕ್ಷೆ ಏನಿತ್ತು ಅದು ಹಾಗೆ ಆಗ್ತಾ ಇದೆ. ಬಟ್ ಉತ್ತರ ಭಾರತದಲ್ಲಿ ಮಾತ್ರ BJP ನೇತೃತ್ವದ NDA ಕೂಟಕ್ಕೆ ಕೈ ಕೊಡ್ತಾ ಇದೆ ಕೆಲವು ರಾಜ್ಯಗಳು. ಬಹಳವಾಗಿ ಅವರು ನಿರೀಕ್ಷೆ ಇಟ್ಕೊಂಡಂತಹ ರಾಜ್ಯಗಳೇ ಕೈ ಕೊಡ್ತಾ ಇರ್ತಕ್ಕಂಥದ್ದು ಅವರ ನಂಬರ್ ಕಡಿಮೆ ಆಗ್ತಾನೆ ಹೋಗ್ತಾ ಇರೋದಕ್ಕೆ ಕಾರಣ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಇಂಡಿಯಾ ಒಕ್ಕೂಟದವರು ಕೂಡ ನಂಬರನ್ನು ಇನ್ಕ್ರೀಸ್ ಮಾಡ್ಕೋತಾ ಇದ್ದಾರೆ. 223 ಈ ಕ್ಷಣದಲ್ಲಿ ಅವರು ಟ್ರೆಂಡಿಂಗಲ್ಲಿ ಇರ್ತಕ್ಕಂಥದ್ದು. 292 NDA ನೇತೃತ್ವ ಅಂದರೆ BJP ನೇತೃತ್ವದ NDA ಅವರು. ಇನ್ನು ರಾಜ್ಯದ ವಿಚಾರ, PC ಗದ್ದಿಗೌಡರ್ ಬಾಗಲಕೋಟೆ 1,17,328 ಮತಗಳು. ಸಂಯುಕ್ತ ಪಾಟೀಲ್ಗೆ 1,06,884 ಮತ. ಶಿವಾನಂದ ಪಾಟೀಲ್ ಮಗಳು. BJPಗೆ ಈಗ 10,444 ಮತಗಳ ಲೀಡ್. ಅದೇನು ದೊಡ್ಡ ಲೀಡ್ ಅಂತ ಹೇಳೋಕ್ಕಾಗಲ್ಲ. ಆದರೂ PC ಗದ್ದಿಗೌಡರಿಗಾಗಲೇ 3 ಸರ್ತಿ ಗೆದ್ದವರು 4ನೇ ಸರ್ತಿ ಗೆಲುವಿನ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಇದು ನಿಮಗೆ ಬೇರೆ ಬೇರೆ ಕ್ಷೇತ್ರಗಳ ಟ್ರೆಂಡನ್ನು ಹೇಳ್ತಾ ಇರ್ತಕ್ಕಂಥದ್ದು. ಭಗವಂತ ಖೂಬಾ ಕೇಂದ್ರದ ಮಂತ್ರಿಯಾಗಿದ್ದಂಥವರು ಬೀದರ್ನಲ್ಲಿ ಹಿನ್ನಡೆಯಲ್ಲಿದ್ದಾರೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಅದರ ಜೊತೆಗೆ ಕೆಲವು ಕಾಂಗ್ರೆಸ್ನ ನಂಬಿಕೆ ಉಳ್ಳ ಕ್ಷೇತ್ರಗಳೇನಿತ್ತು ಅದರಲ್ಲಿ ಒಂದು ಚಾಮರಾಜನಗರ. ಅವರು ಎಂದಿನಂತೆ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಲೀಡ್ನಲ್ಲಿದೆ. ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವರು ಮುನ್ನಡೆಯಲ್ಲಿ ಇದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ JDS ಜೊತೆಗಿನ ಮೈತ್ರಿ BJP ಕೈ ಹಿಡಿದಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಆಗಲೇ ಹೇಳ್ತಾ ಇದ್ರು, ಒಕ್ಕಲಿಗ, ಲಿಂಗಾಯತ ಮತ್ತು ಸಮ್ ಪಾರ್ಟ್ ಆಫ್ OBC ಕೂಡ ಈ ಸರ್ತಿ ಒಟ್ಟಾಗಿ BJP ಪರವಾಗಿ ಮತ ಚಲಾಯಿಸಿರ್ತಕ್ಕಂಥದ್ದು ಈ ಕ್ಷಣಕ್ಕೆ ಗೊತ್ತಾಗ್ತಾ ಇದೆ ಅಂತಂದ್ಬಿಟ್ಟು.